ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟೆಂಪರೇಚರ್ ಊಟಿಲಿ 15-14 ಇತ್ತು. ಅದಕ್ಕೆ ಟೆಂಪರೇಚರ್ ಚಳಿನೇ ತಡಿಯಕ್ಕಾಗಿಲ್ಲ ಬಿಡು ಇವತ್ತಂತ ನನ್ಗೆ. ನೀನ್ ಎಲ್ಲಿ ಹೊಚ್ಕೊಂಡ್ ಮಲಗ್ದವ್ನ ಅಲ್ಲತ್ತೆ ಮಲ್ಗಿ ಎದೊಳ್ಳೆ ಇಲ್ಲ. ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಬೇಗ ಬರ್ಬೇಕು, ಅವಾಗ್ಲೇ ಮಜಾ ಇದು ಪೀಕ್ ನೋಡೋದಕ್ಕೆ. ಸೊ ನಮ್ಮ ಪ್ರದೀಪ ತುಂಬಾ ಬೇಗ ಎದ್ದಿರೋ ಕಾರಣ ಅಂದ್ರೆ ಗೈಸ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಲೇಟ್ ಆಗಿ ಎದ್ದ ಅವನಿಂದ ಸ್ವಲ್ಪ ಲೇಟ್ ಆಯ್ತು ಇವತ್ತು. ನಮ್ಮ ಅಣ್ಣನ್ಗೆ ತಡೆಯಕ್ ಆಗ್ತಾ ಇಲ್ಲ. ಈ ಗ್ಲೌಸ್ ಇನ್ನು ದೊಡ್ಡ ನಾವಲ್ಲ ಸರ್ ಅಲ್ಲಿ ನೋಡಿ. ದೊಡ್ಡ ಬಿಟ್ಟ ಎಂಟ್ರಿ ಬಂದಿದ ತಕ್ಷಣ ನಮ್ಮ ಅಣ್ಣನ್ ಚಳಿ ತಡೆಯಕ್ ಆಗ್ಲಿಲ್ಲ. ನೀವು ದೊಡ್ಡ ಬೆಟ್ಟಕ್ಕೆ ಬರೋರೆಲ್ಲ ಮಫ್ಲರು, ಟೋಪಿ, ಗ್ಲೌಸ್ ಎಲ್ಲ ತಂದ್ಬಿಡಿ. ಇಲ್ಲಿ ಎಲ್ಲ ನೀವ್ ಹಿಂಗ್ ಮಾತಾಡಿದ್ರೆ ಏನು ಕೇಳಲ್ಲ. ಊಟಿಯಿಂದ ಎಲ್ಲ ರೆಡಿಯಾಗಿ ಹೊರಡ್ತಾ ಇದೀವಿ. ನೆಕ್ಸ್ಟ್ ಎಲ್ಲಿಗೆ ಪೊಮ್ಮೆ? ನೆಕ್ಸ್ಟ್ ಇಲ್ಲೇ ಊಟಿ ಹತ್ರ ದೊಡ್ಡ ಬೆಟ್ಟ ಅಂತ ಐತೆ, ದೊಡ್ಡ ಬೆಟ್ಟಕ್ಕೆ ಹೋಗೋಣ. ನೆನ್ನೆ ಮಿಸ್ ಆಯ್ತಲ್ಲ. ದೊಡ್ಡ ಬೆಟ್ಟ ನೋಡ್ಕೊಂಡು ಅಲ್ಲಿಂದ ಸೀದಾ ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮುರುಗನ್ ಟೆಂಪಲ್. ಮುರುಗನ್ ಎಲ್ಲ ಆಕ್ಚುಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲ ಮುರುಗನ್ ಅಂತಾರೆ. ಮುರುಗನ್ ಹೌದು, ಸುಬ್ರಹ್ಮಣ್ಯ ಸ್ವಾಮಿನ ಮುರುಗನ್ ಈ ಕಡೆ ಇರೋರೆಲ್ಲ. ಸೊ ಎಸ್ ಗೈಸ್ ಹೌದು, ಎಲ್ಲ ರೆಡಿ ಆದ್ವಿ. ಎಲ್ಲ ಇವಾಗ ಇದನ್ನೆಲ್ಲ ಎತ್ತಿ ಕಾರ್ಗ್ ಹಾಕೊಂಡು ಫುಲ್ ಎಲ್ಲ ನೋಡಿ ಯಾವ ತರ ಆಗ್ಬಿಟ್ಟಿದೆ. ಎಲ್ಲ ರೆಡಿ ಆಗಿದೀವಿ, ಫೈನಲಿ ಹೊರಡ್ಬೇಕೀಗ. ದೊಡ್ಡ ಬೆಟ್ಟ ತಮಿಳ್ನಾಡಲ್ಲಿ ಹೈಯೆಸ್ಟ್ ದೊಡ್ಡ ಬೆಟ್ಟ. 15-14 ಆಗಿತ್ತು, ಮೈನಸ್ ಇರ್ಲಿಲ್ಲ. 15-14 ಇತ್ತು ಊಟಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟೆಂಪರೇಚರ್ ಊಟಿಲಿ 15-14 ಇತ್ತು. ಅದಕ್ಕೆ ಟೆಂಪರೇಚರ್ ಚಳಿನೇ ತಡಿಯಕ್ಕಾಗಿಲ್ಲ ಬಿಡು ಇವತ್ತಂತ ನನ್ಗೆ. ನೀನ್ ಎಲ್ಲಿ ಹೊಚ್ಕೊಂಡ್ ಮಲಗ್ದವ್ನ ಅಲ್ಲತ್ತೆ ಎದೊಳ್ಳೆ ಇಲ್ಲ ಅಲ್ಲ, ಆದ್ರೂ ಚಳಿ ಆಗ್ತಾ ಇತ್ತಪ್ಪಿ. ಮಧ್ಯರಾತ್ರಿ ಸ್ವಲ್ಪ ಫೀಲ್ ಆಯ್ತು. ತಿರ್ಗಾ ನಾನ್ ಸ್ಕಿನ್ ಹಾಕೊಂಡು ನೋಡಿದ್ರೆ ನಾವು ಲಾಸ್ಟ್ ಟೈಮ್ ಹೊರನಾಡಿಗೆ ಹೋದಾಗ ಅಲ್ಲಿ ಆಮೇಲೆ ಹೊರನಾಡ್ ನೋಡೋಣ 1-2 ಅವರ್ ಅಷ್ಟೇ. 9 ಗಂಟೆ 7:30 9 ಗಂಟೆಗೆ ಅಲ್ಲಿ ನೀನು ಇರೋದಕ್ಕೆ ಬಿಸ್ಲು ಅಲ್ಲ, ಅಲ್ಲಿ ಇರ್ಲೇಬಾರ್ದು ನಡೀರಿ ಅಂತ. ಈಗ ಜಸ್ಟ್ ನಾವು ದೊಡ್ಡ ಬೆಟ್ಟ ಹತ್ರ ಎಂಟ್ರಿಗೆ ಬಂದಿದೀವಿ, ಪಾರ್ಕಿಂಗ್ ಹತ್ರ ಬಂದಿದೀವಿ. ನೋಡೋಣ ನೆಕ್ಸ್ಟ್ ದೊಡ್ಡ ಬೆಟ್ಟ ಹೋಗ್ಬೇಕೀಗ ನಾವು. ಪೀಕ್ ವ್ಯೂ ಹೆಂಗಿರುತ್ತೆ ಅಂತ ನೋಡೋಣ. ಕಾರ್ ಪಾರ್ಕಿಂಗ್ ಮಾಡಿ, ಕಾರ್ ಆಲ್ರೆಡಿ ಪಾರ್ಕಿಂಗ್ ಆಯ್ತು. ನಾವು ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಬೇಗ ಬರ್ಬೇಕು, ಅವಾಗ್ಲೇ ಮಜಾ ಇದು ಪೀಕ್ ನೋಡೋದಕ್ಕೆ. ಸೊ ನಮ್ಮ ಪ್ರದೀಪ ತುಂಬಾ ಬೇಗ ಎದ್ದಿರೋ ಕಾರಣ ಅಂದ್ರೆ ಗೈಸ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಲೇಟ್ ಆಗಿ ಎದ್ದ ಅವನಿಂದ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಅದಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ನನ್ ಬ್ಲಾಗ್ ಗಾಯ್ ಮಾಡಿ. ಬ್ಲಾಗ್ ಹೇಳಕ್ಕೆ ವೆಲ್ಕಮ್ ಟು ನಮ್ದೇ ಕಾರ್ಬಾರು. ಟ್ರೈ ಮಾಡ್ತಾನೆ. ನಮ್ದೇ ಕಾರು ಬಾರು. ಅಪ್ಪಿ ಇದು ಬೇಕೇನಪ್ಪಿ? ಇದು ನಿನ್ಗೆ ಪ್ರದೇ ಇದು ಬೇಕಾ? ಇದು ಕೊಡ್ಸೋ ತಗೋ. ಬರ್ತಾ ತಗೊಂಡ ನನ್ಗೆ ಇದು ಕೊಡ್ಸು. ನನ್ಗೆ ಯಾವ ಮಳೆ ಮ್ಯಾಚ್ ಆಗುತ್ತೆ? ಇದು ಕೊಡ್ಸು ಪ್ರಶಾಂತ್. ಇದು ತಗೊಳಪ್ಪಿ. ಅದು ಬೇಕಾ? ತೊಳಿ ತೊಳಿ ಕೊಡಿ. ಅದೊಂದು ಇದೊಂದು ನೋಡಿ, ಅದಕ್ಕೆಲ್ಲ ಐತೆ. ಅವ್ರಿಗೆ ಪಿಂಕ್ ಕಲರ್ ಕೊಡಿ. ಮಫ್ಲರ್ ಒಂದು ಕೊಡಿ, ಅದು ಕೊಡಿ. ಅದು
ಚೆನ್ನಾಗಿದೆ ಅಲ್ಲ ಇದು ಅದಕ್ಕೆ ಹಾಕಿ ನೀವು ಪಾಪಕ್ಕೆ ಹಾಕಿ ಅದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಹಂಗೆ ಇದ್ ಮಾಡಿ ಚೆನ್ನಾಗಿರುತ್ತೆ ಇದು, ಅದಕ್ಕೆ ಹೇಳಿದ್ದು. ನೀನ್ ತಗೋಪಿ ಅದು ತಗೊಂಡ ಇಷ್ಟ ಆಯ್ತಾ? ಗೊತ್ತಿಲ್ಲ ಅಣ್ಣ ಎಷ್ಟಾಯ್ತು ಅವಳಿ ಆಚಾರ 300 ಕೊಡು ಅದು ಆಯ್ತಾ? ಆಯ್ತು ಇರ್ಕೊ ಗಾಡಿ ಅಣ್ಣ 50 ಕಮ್ಮಿ ಕೇಳ್ತಾರ ಅದಷ್ಟೇ ಕೊಡಪ್ಪಿ ಆಯ್ತು ಅವರೆಲ್ಲ ಕೇಳಲ್ಲ ಕಮ್ಮಿ ಅಲ್ಲದ ಇದು ನೋಡಿ ಚೆನ್ನಾಗಿದೆ 50 ಇಸ್ಕಾಪಿ ಕಮ್ಮಿ ತಗೋ ಮಕ್ಕಳು ಈಗ ಕಮ್ಮಿ ಎಷ್ಟಿದೆ? 100 ಅದು ಬೇಕಾ? ಅದು ಹುಡುಗಿರ್ದು ಬಿಡಾಪಿ ಮಾಡ್ತಾ ಇದ್ದೀನಿ. ಇಸ್ಕೊಂಡೆ ಚಿಲ್ರೆ ಚಿಲ್ರೆ ಇಸ್ಕೊ ನಡಿ. ಯಾವ್ದು ಇಲ್ಲಿ ಇದೆಲ್ಲ ಅದಿಲ್ಲ ಇದ್ ಬೇಕಂದ್ರೆ ಇನ್ನು 50 ಜಾಸ್ತಿ ಕೊಡ್ಬೇಕು. ಹೌದಾ? ಕೊಟ್ಬಿಡು ಅದನ್ನ ಬೇಕಂದ್ರೆ ಅದು ಹೆಣ್ಮಕ್ಳು ಇಲ್ಲಿ ತಗೋ ಏನ್ ಅವ್ರು ನಮ್ ತಕೊಳಲ್ಲ. ಎಷ್ಟು ಎವಡೇಜ್? 150. ಸರಿ ಆಯ್ತು ಬಿಡಿ 100. ಓಕೆ ಸರಿ ಆಯ್ತಣ್ಣ. ಏನು ಅಂತಾರೆ ಬಿಟ್ಟಿ ಕೊಟ್ಟಿದೀವಿ ಒಳ್ಳೆ ತಗೋದು. ನಮ್ಮ ಅನುಜಾಗೆ ಕಲರ್ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬರಕ್ ಹೋಗವ್ನಿ. ಬನ್ನಿ ದೊಡ್ಡ ಬೆಟ್ಟಕ್ಕೆ ಹೋಗೋಣ. ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟನ ದೊರೆ ಬೆಟ್ಟನ? ದೊಡ್ಡ ಬೆಟ್ಟ ದೊರೆ ಬೆಟ್ಟ ಅಂತಿದ್ಯಾ? ದೊಡ್ಡ ಬೆಟ್ಟ ಕಮ್ಮಿ ಬರ್ತಾ ತಿನ್ನೋಣ ಕಣ. ಅದು ಸಕ್ಕದಾಗಿರುತ್ತೆ ಕಡ್ಲೆಕಾಯ್ದು. ಹೌದಾ? ತಗೊಂಡ್ರೆ ಬಾ ಒಂದ್ ತಗೋ ಚೆನ್ನಾಗಿರುತ್ತೆ ಬನ್ನಿ ಅದಕ್ಕೆ. ಅದು ಇದು ಅಣ್ಣ ಎಷ್ಟಣ್ಣ ಪೀನಟ್? 50? 2 ಕೊಡಿ. ಒಂದು ಪಾಪಡ್ ತಿನ್ಸ್ತೀರಾ ಅದಕ್ಕೆ? ಬೇಕಾ? ಇದಕ್ ಲೆಮನ್ ಇಷ್ಟ ನನ್ಗೆ. ಚಿಕನ್ ಗೆ ಫ್ಲೇವರ್ ಹೋಗುತ್ತೆ ಅನ್ಬಿಟ್ಟು ಲೆಮನ್ ತಗೊಳಲ್ಲ ಅಷ್ಟೇ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕನ್ನಡ ಬರುತ್ತೆ. ಕನ್ನಡ ಬರುತ್ತಣ್ಣ ನಿಮ್ಗೆ? ಮಾತಾಡೋಲ್ಲ 50 ಅಂದ್ರಲ್ಲ ಅದಕ್ಕೆ ಅಂದಿದ್ದು ನಾನು. ಚೆನ್ನಾಗ ಕೊಟ್ಟೆ ಬಿಸಿ ಐತೆ ಕಮ್ಮಿ ಬಿಸಿ ಇರುತ್ತೆ. ಚೆನ್ನಾಯ್ತಾ? ಸ್ವಲ್ಪ ಆನಿಯನ್ ಜಾಸ್ತಿ ಹಾಕಿಣ. ಹಂಗೆ ಸಿಗ್ತಾನ ಅಲ್ಲ ಅಗಿತಾನ ಇನ್ನೊಂದು ಸ್ಪೂನ್ ಕೊಡೋಣ. ಇದು ಆಕ್ಚುಲಿ ನನ್ಗೆ ತುಂಬಾ ಇಷ್ಟ. ಇದು ಎಲ್ಲೇ ಸಿಕ್ಕಿದ್ರೆ ತಿಂತೀನಿ ನಾನು ಬೆಂಗಳೂರಲ್ಲೇ. ಬಾ ಈ ಗ್ಲೌಸ್ ಇನ್ನು ದೊಡ್ಡ ನಾವಲ್ಲ ಸರ್ ಅಲ್ಲಿ ನೋಡಿ. ದೊಡ್ಡ ಬೆಟ್ಟ ಎಂಟ್ರಿ ಬಂದಿದ ತಕ್ಷಣ ನಮ್ಮ ಅಣ್ಣಂಗೆ ಚಳಿ ತೆರೆಯಕ್ಕಾಗ್ಲಿಲ್ಲ. ಅದಕ್ಕೆ ನೋಡಿದೀನಿ 300 ರೂಪಾಯಿ ನೋಡಿ ಗಾಯ್ಸ್. ಇದು ಏನಿಲ್ಲ, ಒಂದು ಇಲ್ಲಿಂದ ಊಟಿಯಿಂದ ಹೋದ್ರೆ ಕಿತ್ ಬಿಸಾಕ್ತೀನಿ. ಫೈನಲಿ ರೀಚ್ ಆದ್ವಿ ದೊಡ್ಡ ಬೆಟ್ಟಗೆ. ಕಮ್ಮಿ ರೀಚ್ ಆದ್ವಾ ದೊಡ್ಡ ಬೆಟ್ಟಗೆ? ಬಂದ್ವಿ. ಎಲ್ಲಿಗೆ? 10 ಗಂಟೆ ಆಗೈತೆ. ವೆದರ್ ಇಲ್ಲಿ ಹಿಂಗಿದೆ ನೋಡಿ. ಪ್ರದೀಪ 9 ಗಂಟೆ ಅಂತಾನೆ, ನೀನ್ 10 ಗಂಟೆ ಅಂತೀಯ. ಟೈಮ್ ಕರೆಕ್ಟ್ ಕಾಣಿಸಿಲ್ಲ. ಗಾಗಲ್ ಹಾಕೊಂಡು ನೋಡ್ರಿ. ಗಾಗಲ್ ಹಾಕೊಂಡು ನಮ್ಮ ಮನೋಜಾಗೆ ಕಣ್ಣೇ ಕಾಣಿಸಿಲ್ಲ ಮೋಸ್ಟ್ಲಿ. ಬಟ್ ಇಲ್ಲಿ ಅರ್ಲಿ ಮಾರ್ನಿಂಗ್ ಬಂದ್ರೆ ಅಪ್ಪಿ ಹೇಳಂದಲ್ಲ ಅವಾಗ ಸ್ಕೀನಿಂಗ್ ಪ್ಲೇಸ್ ಅಂದ್ರೆ ಇದೆ ದೊಡ್ಡ ಬೆಟ್ಟ. ಇಲ್ಲೆಲ್ಲ ಎಂಟ್ರಿ ಇತ್ತು ನೋಡಿ. ಇದು ಒಳಗಡೆ ಹೋಗೋ ಜಾಗದಲ್ಲಿ ಫುಲ್ ಇಲ್ಲಿ ಒಳಗಡೆ ಹೋಗ್ಬೋದಿತ್ತು ಆಗ. ಇವಾಗೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಒಳಗಡೆ ಹೋದ್ರೆ ಫುಲ್ ಅಲ್ಲಿ ಕೆಳಗಡೆ ನೋಡಿ ಹಂಗ್ ಹೋಗ್ಬೋದಿತ್ತು ಆತರ. ಬನ್ನಿ.
ಬಿಫೋರ್ ನಾನೊಂದು 7 years ಬ್ಯಾಕ್ ಬರ್ಬೇಕಾದ್ರೆ ಇದೆಲ್ಲ ಹೋಗ್ಬೇಕಾದ್ರೆ ವ್ಯೂ ಪಾಯಿಂಟ್ಸ್ ಎಲ್ಲ ಹೋಗ್ಬೋದಾಗಿತ್ತು. ಬಟ್ ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ. ಟೂರಿಸ್ಟ್ ತುಂಬಾ ಆಗ್ತಾ ಹೌದು ನೋಡಿ ಅಲ್ಲಿ ಗೈಸ್ ಅಲ್ಲಿ ನೋಡಿ ಕ್ಲೋಸ್ ಮಾಡಿದ್ದಾರೆ ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಒಳಗಡೆ ಹೋಗ್ಬೋದಿತ್ತು ಅವಾಗ. ಚೆನ್ನಾಗಿತ್ತು ಅವಾಗೆಲ್ಲ ವ್ಯೂ ಪಾಯಿಂಟ್. ಬಟ್ ಇವಾಗೆಲ್ಲ ವ್ಯೂ ಪಾಯಿಂಟ್ ಎಲ್ಲಾ ವ್ಯೂ ಪಾಯಿಂಟ್ಗೂ ಹೋಗಕ್ಕಾಗಲ್ಲ. ವ್ಯೂ ಪಾಯಿಂಟ್ ಅಂದಾಗ ಈಚ್ ಫುಲ್ ಸರೌಂಡಿಂಗ್ಸ್ ಎಲ್ಲ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಪಾಯಿಂಟ್ ನೋಡೋದು ವ್ಯೂ ಪಾಯಿಂಟ್ ನ. ಬಟ್ ಈಗೆಲ್ಲ ಕ್ಲೋಸ್ ಮಾಡಿದ್ದಾರೆ, ಏನು ಮಾಡಕ್ಕಾಗಲ್ಲ. ಎಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೋ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ. ಮೈನ್ ಪಾಯಿಂಟ್ ಏನಂದ್ರೆ ಇಲ್ಲಿ ದೊಡ್ಡ ಬೆಟ್ಟ ವ್ಯೂ ಬಂದಾಗ ಫಸ್ಟ್ ಬಂದು ಕರ್ನಾಟಕ ಬಾರ್ಡರ್. ನಮ್ ಕರ್ನಾಟಕ ಹೆಮ್ಮೆಯ ಕನ್ನಡಿಗರು ನಾವು. ನಮ್ ಕರ್ನಾಟಕ ಬಾರ್ಡರ್ನ ನೋಡಿ. ಹಂಗೆ ಹೇಳೋದು ನಾನು ನೋಡು ಅವಶ್ಯಕತೆ ಏನ್ನ ಎಲ್ಲ ನೋಡಿ ಕೊಟ್ರು ಕೈಗೆ. ಎಲ್ಲ ನಮ್ ಪ್ರದೀಪನ್ ಕೈಲಿ ಕೊಟ್ಬಿಟ್ಟವ್ರೆ. ಸೊ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ವ್ಯೂಸ್ ನೋಡಿರೋದಕ್ಕಿಂತ ಬರೀ ಫೋಟೋ ಶೂಟ್ ಮಾಡಿದ್ದೆ ಜಾಸ್ತಿ ಆಯ್ತು ನಮ್ದು. ಬಟ್ ಏನು ಮಾಡಕ್ಕಾಗಲ್ಲ, ಈಗ ಎಲ್ಲಾ ಕಡೆ ರೆಸ್ಟ್ರಿಕ್ಟೆಡ್ ಆಗೋಗಿದೆ ವ್ಯೂ ಪಾಯಿಂಟ್ ನೋಡಕ್ಕೆ. ಎಲ್ಲಾ ಕಡೆ ಗ್ರಿಲ್ಸ್, ಹೌದು ಜನ ಕವರ್ಡ್ ಆಗೋಗಿದ್ದಾರೆ. ಜಸ್ಟ್ ಸೇಫ್ಟಿ ಪರ್ಪಸ್ ಅವ್ರು ಹಾಕ್ತಾರೆ. ಹೌದು. ಬಟ್ ಬರೋದು ಮಜಾ ಇಲ್ಲ ಅನ್ಸ್ಬಿಡುತ್ತೆ ನಮ್ಗೆ. ನಮ್ಮ ಹೊರಡೋಣ. ನಮ್ಮ ಅದಕ್ಕೆ ಮತ್ತೆ ಪೊಮೇನ ಬೇಡ ಮಫ್ಲರ್. ನೆಕ್ಸ್ಟ್ ಯಾವ ಕಡೆ ಪಮ್ಮಿ ನೋಡ್ರಣ ಈ ಕಡೆ ತಗೊಂಡ್ರು ಬೇಡ ಅಲ್ಲ. ಆದ್ರೆ ಇವಾಗ ನೋಡ್ರೆ ಕೈಗೆಲ್ಲ ನಮ್ಗೆ ಹತ್ರ ಹೋಗೋದ್ ಗೊತ್ತು. ನೆಕ್ಸ್ಟ್ ಎಲ್ಲಿಗೆ ಅಂತ ನಮ್ಗೆ ಕೈ ಕೊಡ್ತಾವ್ರ ಎಲ್ಲಾನು. ನೆಕ್ಸ್ಟ್ ನೋಡೋದು ನಮ್ ಆದ್ಮೇಲೆ ಡಿಸೈಡ್ ಮಾಡೋದು. ಟೈಮ್ ಆಲ್ರೆಡಿ ತುಂಬಾ ಪ್ಲಾನ್ಸ್. ನೆಕ್ಸ್ಟ್ ನೋಡೋಣ ಎಲ್ಲೋ ಸ್ವಲ್ಪ ಚೇಂಜಸ್ ಆಗುತ್ತೆ. ಪ್ಲಾನ್ ಬೇರೆ ಇದೆ ಬಟ್ ಎಲ್ಲಿಗೆ ಅಂತ ಹೇಳ್ತೀನಿ. ಹಂಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫೈನಲಿ ಬಂದ್ವಿ ತಮಿಳ್ನಾಡು ಊಟಿನಲ್ಲಿರೋ ಬೋಟ್ ಹೌಸ್ಗೆ. ಹೋಗ್ಬೇಕೀಗ ಯಾವ ತರ ಇರುತ್ತೆ ಅಂದ್ಬಿಟ್ಟು ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಟಿಕೆಟ್ ತಗೊಂಡು. ಈಗ ಹೋಗೋಣ ಬೋಟಿಂಗ್ ಹೆಂಗಿರುತ್ತೆ ಅಂತ ನೋಡೋಣ. ಕಮ್ ಲೆಟ್ಸ್ ಸಿ ಗೈಸ್. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನಂದ್ರೆ ಲೇಕ್ಸ್ ಸಿಕ್ತು ಅಂದ್ರೆ ಮಿಸ್ ಮಾಡ್ದಲೇ ಹೋಗ್ತೀವಿ. ಹೌದು. ಇನ್ನೊಂದು ಊಟಿ ಸ್ಪೆಷಲ್ ಅಂದ್ರೆ ಎಲ್ಲೇ ಒಂದು ಲೇಕ್ಸ್ ಇರುತ್ತೆ ಮತ್ತೆ ಫ್ಲವರ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಇರುತ್ತೆ ಇಲ್ಲಿ. ಊಟಿಲ್ ಫೇಮಸ್ ಫ್ಲವರ್ ಬಂದು ಡ್ಯಾಫೋಡಿಲ್ ಅಂತ. ಬಟ್ ಇವಾಗ ಡ್ಯಾಫೋಡಿಲ್ ಅಲ್ಲಿ ನೋಡ್ತಾ ಇಲ್ಲ ಇಲ್ಲಿ. ನೋಡೋಣ ಬೇರೆ ಫ್ಲವರ್ಸ್. ನನಗೆ ಗೊತ್ತಿಲ್ಲ ಫ್ಲವರ್ ಡ್ಯಾಫೋಡಿಲ್. ಅದು ಕನ್ನಡ ಏನಂತ ಗೊತ್ತಿಲ್ಲ. ಬಟ್ ಡ್ಯಾಫೋಡಿಲ್ ಫ್ಲವರ್ ತುಂಬಾ ಫೇಮಸ್ ಫ್ಲವರ್. ಅದು ಚೆನ್ನಾಗಿರುತ್ತೆ. ಏನಣ್ಣ ಏನು ಪೆಡಲ್ ಹೊಡಿತೀರಾ? ಚೆನ್ನಾಗಿರುತ್ತೆ ಪೆಡಲ್. ಟೈಮ್ ಪಾಸ್. ಪೆಡಲ್ ಹೋಗೋಣ. ಪೆಡಲ್ ಹೋಗೋಣ, ಚೆನ್ನಾಗಿರುತ್ತೆ. ಪೆಡಲ್ ಬೋಟು, ಮೋಟಾರ್ ಬೋಟು. ಪೆಡಲ್ ಆಕ್ಚುಲಿ ಚೆನ್ನಾಗಿರುತ್ತೆ. ಅದಕ್ಕೆ ಮೋಟರ್ ಬೋಟ್ ಏನದು ಹಿಂಗೆ ಬಿಟ್ಬಿಡ್ತೀವಿ ಅಂತ ಹೋಯ್ತಾನೆ. ಅದ್ರ ಪಾಡಿಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಪೆಡಲ್ ಮಜಾ. ಪೆಡಲ್ ಹೋಗೋಣ. ಪೆಡಲ್ ಚೆನ್ನಾಗಿರೋದು. ಬಿಫೋರ್ ಅವಾಗೆಲ್ಲ ಒಂದ್ ಊಟಿಗೆ ಬರ್ಬೇಕಾದ್ರೆ ನಾನು ಬರೀ ಪೆಡಲ್ ಬೋಟ್ಸ್ ಇತ್ತು. ಇವಾಗ ನೋಡಿದ್ರೆ ನಾವು ಅವಾಗೆಲ್ಲ ಪೆಡಲ್ ಬೋಟ್ಸ್ ಹೋಗ್ತಿದ್ವಿ ಬಿಫೋರ್. ಅವಾಗೆಲ್ಲ ಊಟಿಲಿ ಇದ್ದಾಗ. ಈಗ ನೋಡಿದ್ರೆ ಆಪ್ಷನ್ಸ್ ಬಂದ್ಬಿಟ್ಟಿದೆ. ಪೆಡಲ್ ಬೋಟು, ರೋ ಬೋಟು, ಮೋಟರ್ ಬೋಟು ಅಂತ. ಹೆಂಗ್ ಟೆಕ್ನಾಲಜಿ ಯಾವ ತರ ಆಗ್ತಿದೆ ಅಂದ್ರೆ. ಬಟ್ ಸ್ಟಿಲ್ ಪೆಡಲ್ ಬೋಟ್ ಯಾವತ್ತಿದ್ರು ಅಲ್ಟಿಮೇಟ್. ಪೆಡಲಿಂಗ್ ಮಾಡ್ತಾ ಇದೀವಿ. ನಿಮ್ದೇ ಬರೋದು ಬಿಡು ಮಮ್ಮಿ. ಯಾಕಪ್ಪಿ ನೀನು ಹೆಂಗೆಂಗೋ ತಗೊಂತಾ ಇದೆಯಲ್ಲ ಇದು. ನಾನು ಸ್ಟ್ರೈಟ್ ಆಗಿ ಹೋಗ್ತಿದ್ದೆ ಕಡೆ ನೋಡಿ. ನೀನ್ ತಿರ್ಸ್ತಾ ಇದ್ದೆ. ಇದಂತೂ ಸಕ್ಕತ್ತಾಗಿದೆ. ಸ್ವಲ್ಪ ಸ್ಪೀಡ್ ಮಾಡಿ ಹೋಗ್ತೀವಿ. ಮೂಮೆಂಟ್ ಆದ್ರೆ ಸ್ವಲ್ಪ ಮೂಮೆಂಟ್ ಆಗ್ತೀವಿ ಕಣ. ಸ್ಪೀಡ್ ಮಾಡಿದ್ರೆ ಸ್ಪೀಡ್ ಆಗಿ ಹೋಗ್ಬಿಟ್ರೆ ಕಾಲ್ ನೋವು ಬಂದ್ಬಿಡುತ್ತಪ್ಪಿ. ಏನು ಆಗಲ್ಲ. ಒಂಚೂರು ಮೂವ್ ಆಗ್ತೀವಿ ಮುಂದೆ. ಇಲ್ಲೇ ತಿರುಗ್ತೀವಿ. ಅಲ್ಲ ನಾನು ಒಂಚೂರು ಹೋಗಿ ಬರೋಣ ಅಂತ ನಾನು. ಇಲ್ಲ ಇಲ್ಲ ಈ ಕಡೆ ಇಲ್ಲ. ಇವನ್ ಪ್ರದೀಪ ಮಾಡಿದ್ದು ನೋಡಿ. ಈ ಕಡೆ ಬರ್ತಾ ಇಲ್ಲ ಈಗ. ನಾನು ಏನಂದು ನೆಗ್ಲು ಬರ್ದೆ ಅಣ್ಣ. ಬೆಂಕಿ ಜಂಪಿಂಗಿದೆ ಅಲ್ಲ. ಬೇಡ ಹೇಳಿದ್ದು. ತಿರ್ಗ್ಸಿರಿ. ಹಾ ನಾನಿಲ್ಲ.
ತಿರುಗಿಸ್ಬೇಕು ನೀನು. ನೀರ ಬಿಟ್ಟು ನನಗೆ ಸಾಗದು, ನೆನವ ಬಿಟ್ಟು ನೀರ ಮೇಲೆ ಬಂದು ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಮೋನಿಕಾ ಸಿಕ್ಕಿತಮ್ಮ ಸಿಕ್ಕಿತಮ್ಮ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಜಿಂಬು ಜಿಂಬಾ ಜುಂಬಾ ಜುಂಬು 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 ಜುಂಬ್ ಜುಂಬ ಜುಂಬಾ ಜುಂಬು ಜುಂಬಾ. ನೋಡಿ ಎವ್ರಿಬಡಿ ಸುಸ್ತು ಮಲೈಕಾ. ಮಸ್ತ್ ಮಲೈಕ ನಿನ್ನ ನೋಡಿ ನಾನು ಸುಸ್ತು ಮಲೈಕ. ನಾ ಕಣ್ಣಿಂದ ಬಿಟ್ಟರೆ ಬಣ್ಣ ದೂರೇ ಧೂಳಿಪಟ. ನಾವು ಬೋಟಿಂಗ್ ಬಂದ್ಬಿಟ್ಟು ಪ್ರತಿಯೊಬ್ರು ಸಿಂಗರ್ಸ್ ಆಗ್ಬಿಟ್ಟಿದೀವಿ. ನಮ್ಮ ಅತ್ತಿಗೆ ಶ್ರೇಯ ಘೋಷಾಲು, ನಮ್ಮ ಅಣ್ಣ SP ಬೋಟಿಂಗ್ ಆಯ್ತು. ನಮ್ಮ ಪಾಪು ಕೇಳ್ದ ಅಂತ ಅಂದ್ಬಿಟ್ಟು ಸ್ಪೀಡ್ ಬೋಟ್ ಬಂದಿದೀವಿ. ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ ಅಂತ. ಅವನಿಗೆ ಚೆನ್ನಾಗಿರುತ್ತೆ, ಒಂದ್ ಕಡೆ ಫುಲ್ ಒಂದು ರೌಂಡ್ ಹಾಕೋಣ ಅಂತ. ಸ್ಪೀಡ್ ಬೋಟ್ ಆಗಿದ ತಕ್ಷಣ ನೆಕ್ಸ್ಟ್ ಟಾಯ್ ಟ್ರೈನ್, ಊಟಿಲ್ ಟಾಯ್ ಟ್ರೈನ್. ಅದು ಯಾರಿಗೋಸ್ಕರ? ಅದು ಪಾಪಗೋಸ್ಕರನೇ. ಎಷ್ಟಾಯ್ತು ಪಮ್ಮಿ ಇದು ಸ್ಪೀಡ್ ಬೋಟ್? ಇದು 165 1 per person ಪರ್ಸನ್ಗೆ. ಟೋಟಲ್ ಎಷ್ಟಾಯ್ತು? ಟೋಟಲ್ ಎಷ್ಟಾಯ್ತು? ಟೋಟಲ್ ಎಷ್ಟಾಯ್ತು? ನಾವು ನಮ್ಮ ಜೊತೆ ಒಬ್ರು ಶೇರಿಂಗ್ ಬಂದ್ರು 825. ಅಲ್ಲ ಪಮ್ಮಿ ನಮ್ದು 4 ಮೆಂಬರ್ಸ್ಗೆ ಎಷ್ಟಾಯ್ತು ಅಂದೆ ಕ್ಯಾಲ್ಕುಲೇಟ್ ಮಾಡ್ಕೊ. 165 ಇದು ಸ್ಪೀಡ್ ಬೋಟ್ ಅಲ್ಲ ಇದನ್ನು? ಇದು ಸ್ಪೀಡ್ ಬೋಟ್. ಸೇಮ್ ಅಲ್ಲ ಸರ್? ಇದು ಈ ತರ ಇದೆ, ಅಲ್ಲ ಆ ತರ ಇದೆ ಅಷ್ಟೇ. ಇದು ಮಜಾ ಇಲ್ಲ, ಶೇಪ್ ಮಜಾ ಇಲ್ಲ ಅದು. ಪ್ರಶಾಂತ್ ಜಾಕೆಟ್ ಹಾಕೊಳ್ಳೋ. ನಾನು ಮಾಡ್ತೀನಿ, ಮಾತಾಡು. ಈ ಕಡೆ ನೋಡ್ಬಿಡು. ನಮ್ಮ ಅಣ್ಣ ಹೆವಿ ಸ್ವಿಮ್ಮರ್. ಅವನು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಮಾಡಲ್ಲ, ಲೋಕಲ್ ಸ್ವಿಮ್ಮಿಂಗ್ ಮಾಡಲ್ಲ. ಅವನು ಎಲ್ಲಿ ಅಂದ್ರೆ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡ್ತಾನೆ. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ಅದಕ್ಕೆ ಲೈಫ್ ಜಾಕೆಟ್ ಹಾಕೊಂಡಿದ್ದಾರೆ, ಲೇಕಲ್ಲಿ ಇದ್ದೀನಿ ಅಂತ. ವಾವ್ ಜಿಯಾ, ದೊಡ್ಡ ಬೊಟ್ಟು ಮುದ್ದು ಹ್ಯಾಪಿ ಚಿಲ್ಲಿ. ಅರೆ ಹ್ಯಾಪಿ ಚಿಲ್ಲಿ, ಅರೆ ಹ್ಯಾಪಿ ಕಂದ. ಎಸ್ ಚಿಲ್ಲಿ, ಕಮ ಎಸ್ ಕಮಾನ್ ಚಿಲ್ಲಿ, ಆಯ್ತು ಚಿಲ್ಲಿ ಕಮ್ ಚಿಲ್ಲಿ ಕಮಾನ್. Toy train. ಅದು ಕುನೂರ್ ಗೊತ್ತೇ, ಕುನೂರ್ ಹತ್ರ. ಇದು ಎಕ್ಸ್ಪೀರಿಯನ್ಸ್ ಅಂದ್ರೆ ಚೆನ್ನಾಗಿದೆ. ಬಟ್ ಏನೇ ಆದ್ರೂ ನಾವು ಪೆಡ್ಲಿಂಗ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದೊಂಥರ ಮಜಾ ಇರುತ್ತೆ. ಬಟ್ ಓಕೆ, ಎಷ್ಟು ಎಲ್ಲರೂ ಎಂಜಾಯ್ ಮಾಡೋಣ. ಜಸ್ಟ್ ನಾವು ಸ್ಪೀಡ್ ಬೋಟ್ ಆಯ್ತು, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಂದ್ವಿ ನಮ್ಮ ಪಾಪಗೋಸ್ಕರ, ಜ್ಞಾನಗೋಸ್ಕರ. ಏನ್ ಕಂದ ಕಂದ ಇವ್ರು ಬ್ಲಾಗ್ಗೆ. ಎಸ್, ನೌ ವಿ ಆರ್ ಗೋಯಿಂಗ್ ವಿತ್ ಲೆಗ್ ಟ್ರೈನ್. ಫಾಸ್ಟ್ ಟೈಮ್ ಹೋಗ್ತಾ ಇದೀವಿ ಎಲ್ಲ ನಮ್ಮ ಪಾಪಗೋಸ್ಕರ. ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಏನ್ ಕಂದ ಅಲ್ವಾ ಕಂದ? ಓಕೆ, 60 rupees ಈಚ್. ನಾವು ನಾರ್ಮಲ್ IRTC ಟ್ರೈನ್ ಅಲ್ಲಿ ಹೋದ್ರೆ ಒಂದು 40 rupees ಆಗುತ್ತೆ. ಏನು ಮಾಡಕ್ಕಾಗಲ್ಲ. ನಾರ್ಮಲ್ IRTC ಟ್ರೈನ್ ಅಲ್ಲಿ ಹೋದ್ರೆ 40 rupees ಚಾರ್ಜಸ್, ಬಟ್ ಇಲ್ಲಿ 60 rupees ಚಾರ್ಜಸ್ ತಗೊಂತಿದ್ದಾರೆ. ದಟ್ಸ್ ಓಕೆ, ಪಾಪಗೋಸ್ಕರ.
ಸೊ ಗೈಸ್ ನೋಡಿ ಇದೇನೆ ಕರ್ಕೊಂಡು ಹೋಗಿ ಬರ್ತಾರೆ. ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಇದು ನಾನು ಹೋಗಿರ್ಲಿಲ್ಲ actually. ಚೆನ್ನಾಗಿದ್ದು ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಊಟಿಲಿ. ಟಾಯ್ ಟ್ರೈನ್ಸ್ ಅಂದ್ರೆ ಎಲೆಕ್ಟ್ರಿಕ್ ಟ್ರೈನ್ಸ್ ಅಲ್ಲ, ಅವಾಗ ಇರ್ಲಿಲ್ಲ ಅವಾಗ ಇರ್ಲಿಲ್ಲ ಟ್ರೈನ್ಸ್, ಈ ಟ್ರೈನ್ಸ್ ಎಲ್ಲ ಇರ್ಲಿಲ್ಲ. ಆಕ್ಚುಯಲ್ ಟ್ರೈನ್, ರಿಯಲ್ ಟ್ರೈನ್ ಬಂದು ಟಾಯ್ ಟ್ರೈನ್ ಆಗ್ಬೇಕು. ಊಟಿ ಟು ಕೊಲ್ಲೂರು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನಮ್ಮ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಹೇಳುದು. ಏನಕ್ಕೆ ಅದು ಟಾಯ್ ಟ್ರೈನ್ ಅಂತೆ. ಕುನ್ನೂರು ಟನಲ್ ರೂಟ್ ಅಲ್ಲಿ ಹೋಗುತ್ತೆ, ಸಕ್ಕತ್ತಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಾನು 10th ಇದ್ದಾಗ ನಮ್ಮ ಸ್ಕೂಲ್ ಅಲ್ಲಿ ಟ್ರಿಪ್ ಕರ್ಕೊಂಡು ಹೋಗಿದ್ದು, ಅದಾದ್ಮೇಲೆ ಇದೇ ಬಂದಿರೋದು ಊಟಿಗೆ. ಸ್ಕೂಲ್ ಇಂದ ಟ್ರಿಪ್ ಗಿಲ್ಲಿ ಕರ್ಕೊಂಡ್ ಬಂದಿದ್ರ? ಅವಾಗ ಸ್ಕೂಲ್ ಹುಡುಗಿ ಇದ್ದಾಗ ಬಂದಿದ್ದು, ಇವಾಗ ಮಗ ಎತ್ಕೊಂಡು ಕಂದ ನಮ್ಮ ಅಣ್ಣ ಫಸ್ಟ್ ಟೈಮ್ ಹೊಡ್ದ. ಒಂದ್ ಚಿಕ್ಕ ವಯಸ್ಸಲ್ಲಿ ಗುನ್ನಿ ಸಿಕ್ಕೊಡ್ದ ಅಭ್ಯಾಸ, ಅದಕ್ಕೆ ಇವಾಗ ಹೊಡಿತಾವನೆ. ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿದ್ದಾನೆ. ಅಷ್ಟೇ ಹೊಡೆದವನೆ, ಈ ಸಲ ಹೊಡಿತಾನೆ ಅಂತ ಅನ್ಕೊಂಡಿದೀನಿ. ನೀನು ಎಲ್ಲ ಕನ್ನಡ ಕಳಿಸ್ತಾ ಈಗ ಒಂದು ಟ್ರೈ ಮಾಡು. ಶೂಟರ್ ಗೇಮ್ ಬಂದಿದೆ ಈಗ. ನಮ್ಮಣ್ಣ ಫಸ್ಟ್ ಟೈಮ್ ಅಲ್ಲ, ನಮ್ಮಣ್ಣ ತುಂಬಾ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಟಾರ್ಗೆಟ್ ಶೂಟಿಂಗ್. ಮಿಸ್ ಆಯ್ತು ಫಸ್ಟ್ ಟೈಮ್ ಸ್ಯಾಂಪಲ್. ಟ್ರಯಲ್ ಪಿಕ್ಚರ್ ಅಭಿವಿ ಬಾಕಿ ಇವಾಗ ಶೂಟ್ ಮಾಡ್ತಾರ ನಮ್ಮಣ್ಣ. ನಾವು ಚೆಕ್ ಇನ್ ಟು ದುರ್ಗಾ ಹೋಟೆಲ್ ಅಂದ್ರೆ ಊಟ ಮಾಡಕ್ ಬಂದಿದ್ದೀವಿ. ಜಸ್ಟ್ ಒಂದು ಲಂಚ್ಗೆ. ಯುಗಾದಿ ಹಬ್ಬ ಆಗಿರೋ ಕಾರಣ ಎಲ್ಲರೂ ವೆಜ್ ತಿಂತಾ ಇದೀವಿ. ಚಪಾತಿ ಊಟ ಹೇಳಿದೀವಿ. ನಮ್ಮ ಅಣ್ಣ ನಾನ್ ವೆಜ್ ತಿಂತೀನಿ ಅಂದ್ರು, ಬಟ್ ಸ್ಟಿಲ್ ಆದ್ರೂ ನಮ್ಮ ಅಣ್ಣಂಗೂ ಮನ್ಸಾಗ್ಲಿಲ್ಲ. ತಿರ್ಗಾ ಕೊನೆಗೆ ವೆಜ್ ತಿನ್ನಕ್ ಬಂದವ್ರೆ. ಹೌದು, ನಮ್ಮ ನಾನ್ ವೆಜ್ ತಿನ್ನಕ್ಕೆ ಆಪೋಸಿಟ್ ಇದೆ ಇವ್ರದೇನೆ, ದುರ್ಗಾದವ್ರದ್ದು. ಅವ್ರದ್ದು ಆಪೋಸಿಟ್ ರೋಡ್ ಅಂದ್ರು, ಅವ್ರದೇ ಇವ್ರದೇನೆ ಅದನ್ನು. ಆಮೇಲೆ ಫೈನಲಿ ನಮ್ನ ಬಿಟ್ಟು ತಿನ್ನಕ್ ಅವನ್ಗೂ ಮನ್ಸಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಇಲ್ಲೆಲ್ಲೂ ಸಿಕ್ಲಿಲ್ಲ ಅದಕ್ಕೆ. ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಕಾಸಗಲ ಆಸೆ ಮೂರಗಲ ಇದು ಅವರೆಯ ಮೂವು ಬಲುವಾಗಿನ ಮಾವು ಪುಟ್ಟ ಮನೆ ಅಲಂಕಾರದಲ್ಲಿ. ಮುಗಿಸ್ಕೊಂಡು ಜಸ್ಟ್ ಮುನ್ನೋಗೆ ಚೆಕ್ ಇನ್ ಆದ್ವಿ ಜಿ ಮೌಂಟನ್ ರೆಸಾರ್ಟ್ಗೆ. ಜಿ ಮೌಂಟೇನ್ ಏನ್ ಮಾಡಕ ಸಮ್ಟೈಮ್ಸ್ ಆಗುತ್ತೆ, ನಿದ್ದೆ ಕಣ್ಣು ಬೇರೆ ಹೆವಿ ಟ್ರಾವೆಲಿಂಗ್ ಸ್ಟೇಡ್ ಆಗಿದೀವಿ, ಅದರಿಂದ ಸಮ್ಟೈಮ್ ಮಿಸ್ಟೇಕ್ ಆಗುತ್ತೆ. ಚೆಕ್ ಇನ್ ಆಗಿದ್ದೀವಿ. ಜಸ್ಟ್ ಫಾರ್ ಟುಮಾರೋ ತನಕ ಇಲ್ಲಿ ಇರ್ತೀವಿ ಅಷ್ಟೇ. ಅರ್ಲಿ ಮಾರ್ನಿಂಗ್ ಆಮೇಲೆ ಬಂದಿರೋ ಕಡೆ ಚೆಕ್ಔಟ್ ಆಗಿ ಇದ್ದಿರೋದು ಆಲ್ರೆಡಿ ಎಷ್ಟು ಟೈಮ್ 11:45 ಆಯ್ತು. ಬೆಳಗ್ಗೆ ಮಾರ್ನಿಂಗ್ ಚೆಕ್ಔಟ್ ಆಗ್ತೀವಿ. ನೋಡೋಣ ನೆಕ್ಸ್ಟ್ ಎಲ್ಲಿ ಚೆಕ್ ಇನ್ ಆಗ್ತೀವಿ ಅಂತ ನಿಮ್ಗೆ ಇನ್ನ ಹೇಳ್ತೀವಿ. ನೆಕ್ಸ್ಟ್ ಮುನ್ನಾರಲ್ಲಿ ಎಲ್ಲಿ ಪ್ಲಾನ್ ಏನು ಅಂತ ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋ ಪೂರ್ತಿ ನೋಡಿ. ಸೊ ರೂಮ್ ಈ ತರ ಇದೆ ಗೈಸ್. ಸ್ಲಿಪ್ಪರ್ ಕೊಡುವಲ್ಲಿ ಜಾಕೆಟ್ ಅಂತ ಹೇಳ್ತೀವಿ ಕೊಡು. ಊಟ ಇಲ್ಲೇ ಇಟ್ಟಿದ್ದೀನಿ. ಆಲ್ರೆಡಿ ಬಂದು ನಮ್ ಟೈಗರ್ ಮನೆ ಕೊಂಬಿಟ್ಟಿದ್ದಾನೆ ಕಾರಲ್ಲೇನೆ.